ಇವತ್ತದ್ದು ಏನಾದರೂ ಆಗಲಿ ಸೀನನ್ನ ನನ್ನ ಕಡೆ ಎಳ್ಕೊಳ್ಳೇಬೇಕು. ಇಷ್ಟು ದಿನ ಪ್ರೀತಿಯಿಂದ ಕಾದೆ, ಆದರೆ ಸಿಗ್ಲಿಲ್ಲ. ಇವತ್ತು ರೊಮ್ಯಾನ್ಸಿಂದ ಗೆಲ್ತೀನಿ. ಸೀನಾ ಕರ್ಗೋಗಿ ಪಿಂಕಿ ನಂಗೆ ನೀನೇ ಬೇಕು ಅಂತ ಹೇಳಬೇಕು. ಅತ್ತೆ ಹೇಳ್ದಂಗೆ ಅದೇನಾದರೂ ಆಗಲಿ ಇವತ್ತು ಸೀನಾ ನನ್ನ ವಶ ಆಗಲೇಬೇಕು. ಹಾಗೆ ನಾನು ಮಾಡ್ತೀನಿ. ಹೊರಡಲ್ವಾ ಸೀನಾ ಅವರೇ? ಹಾಂ ಮೇಡಮ್, ಒಂದೇ ನಿಮಿಷ ಗಾಡಿ ಸ್ಟಾರ್ಟ್ ಮಾಡ್ತೀನಿ. ನನ್ಗೆ ಗೊತ್ತೋ ನಿನಗೂ ಕೂಡ ನನ್ನ ಮೇಲೆ ಆಸೆ ಇದೆ ಅಂತ, ಆದರೆ ಮನೆಯವರಿದ್ದಾರೆ ಅನ್ನೋ ಭಯಕ್ಕೆ ಹೆದರ್ಕೊಳ್ತಿದ್ಯಾ ಅಂತನೂ ಗೊತ್ತು. ಇನ್ನೂ ಸ್ವಲ್ಪ ಹೊತ್ತಿರು, ನಾನು ಗಾಡಿ ಹತ್ತಿದ ಮೇಲೆ ರೊಮ್ಯಾನ್ಸ್ ಅಂದರೆ ಏನು ಅಂತ ತೋರಿಸ್ತೀನಿ. ನಿನಗೆ ಗೊತ್ತಿಲ್ಲದೆ ನಿನ್ನನ್ನು ನನ್ನ ಕಡೆ ಸೆಳ್ಕೋತೀನಿ. ಏನ್ ತಿನ್ನೋಣ? ಗೋಡಂಬಿ ಹೊಸಿಯವ್ರನ್ನ ಮನೆ ತಗೋಬಿಟ್ಟು ಬರಲ್ಲ? ಯಾರನ್ನ ಸೀನಾ ಅವರೇ? ನಿಮ್ಮನ್ನೇ ಮೇಡಮ್. ಮೇಡಮ್ ಅವ್ರ, ನೀವು ಕೂತ್ಕೊಳ್ಳಿ. ಎಲ್ಲಿ ಬಿಟ್ಟು ಬರಬೇಕು ಅಂತ ಅಡ್ರೆಸ್ ಹೇಳಿ. 5 ನಿಮಿಷ ಬಿಟ್ಬಿಟ್ಟು ಬಂದ್ಬಿಡ್ತೀನಿ. ಯಾಕೆ ಸೀನಾ ಅವರೇ, ನೀವ್ ಬರಲ್ವಾ? ಇಲ್ಲ, ಗೋಡಂಬಿನೇ ಹುಷಾರಾಗಿ ಕರ್ಕೊಂಡೋಗಿ ಬಿಡ್ತಾನೆ. ಅತ್ತೆ ಮೇಡಮ್, ಟೈಮ್ ಆಯ್ತದೆ. ಗೋಡಂಬಿ ನಿಂತ್ಕೊಳ್ಳ. ಏನ್ ಶಿವಣ್ಣ, ಭತ್ತ ಏನಾದ ತಗೊಬರ್ಬೇಕಾಗಿತ್ತಾ? ಬೇಡಕ್ಕಲ್ಲ, ನೀನು ಈಗ ತಾನೇ ಹುಷಾರಾಗ್ತಿದ್ಯಾ, ಯಾಕಲ್ಲ ಗಾಡಿ ಓಡಿಸ್ತಿದ್ಯಾ? ಹೇಳಿ, ನಾನೇ ಕರ್ಕೊಂಡೋಗಿ ಬಿಟ್ಟು ಬರ್ತೀನಿ. ಬೇಡ ಬಿಡು ಬಾಬಾ, ಗೋಡಂಬಿನೇ ಕರ್ಕೊಂಡೋಗ್ಲಿ. ಹೇ ಬೇಡಕ್ಕಲ್ಲ, ಅವನು ಇನ್ನೂ ತಂದಕ್ಕಾಗಬೇಕು, ಆಮ್ಯಾಕೆ ಓಡಿಸ್ಲಿ. ಅವ್ವ ಪಿಂಕಿ, ನಿನ್ನನ್ನು ನಾನೇ ಭದ್ರವಾಗಿ ಬಿಟ್ಟು ಬರ್ತೀನಿ. ಹೋಯ್ತಾ? ದಾರಿ ಹೇಳು. ಇವಾಗ ಭಾವನೆ ಕರ್ಕೊಂಡೋಯ್ತವನೆ, ಪಿಂಕಿ ಬೇರೆ ಕೋಪದಲ್ಲವಳೆ. ಮಿಸ್ ಆಗಿ ವಿಷಯ ಏನಾರ ಬಾಯ್ ಬಿಟ್ಬಿಟ್ರೆ ನಾನೇನಪ್ಪ ಮಾಡೋದು? ತಿನ್ನೋಣ. ನಾ ಹುಡುಗಿಯವ್ರನ್ನ ಬೈಕ್ ಮೇಲೆ ಕೂರ್ಸ್ಕೊಳ್ಳೇಬಾರ್ದ? ತುಂಬಾ ಅಲ್ಟ್ ಆಯ್ತು ನನಗೆ. ನೀನೆ ಇಷ್ಟೇ ಪ್ರಸಾದ ಕೊಟ್ಟಿದ್ದೆ, ತಿನ್ಬೇಕು ಅನ್ನೋಷ್ಟರಲ್ಲಿ ಅನ್ನ ಕಿತ್ಕೊಂಡು ಹೋಗ್ಬಿಟ್ಟ.